ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ವೀಣಾ ಕಿರಣ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ನಮ್ಮ ಚಿಕ್ಕಪ್ಪರ ಊರಿಗೆ ಹೋಗ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ಅಜ್ಜಿಗೆ ಕಣ್ಣು ಆಪ್ರೇಷನ್ ಆಗಿತ್ತು, ಅದರಿಂದ ಅಜ್ಜಿನ ನೋಡ್ಕೊಂಬರೋಣ ಅಂತ ಸೀದಾ ತಾಳಗುಂದ ಸಿರಾ ಹತ್ರ ಇರೋವಂಥ ತಾಳಗುಂದಕ್ಕೆ ಹೋಗ್ತಾಯಿದ್ದೀವಿ. ತುಂಬ ದಿವಸ ಆಗಿತ್ತು ಅಜ್ಜಿನೂ ನೋಡಿ, ಅದಕ್ಕೆ ಆಪ್ರೇಷನ್ ಆಗಿದೆಯಲ್ಲ ಕಣ್ಣು, ಮಾತಾಡಿಸ್ಕೊಂಡು ಬರೋಣ ಅಂತ ಹುಡುಗರನ್ನೆಲ್ಲ ಸ್ಕೂಲ್ ಹತ್ರ ಕಳಿಸಿ. ಇದು ಬಂದು ಬುಧವಾರದ್ದು ವಿಡಿಯೋ. ಅದಕ್ಕೆ ಹೋಗಿ ಅಜ್ಜಿನ ಊರ ಹತ್ರ ಹೋಗಿದ್ದೀವಿ. ಅಜ್ಜಿನ ಮಾತಾಡಿಸ್ತಾ ಇದ್ದೀನಿ ಈಗ. ಅದೇನು ಮರವಾಗಿಂದ ಎಲ್ಲ ಒಂದು ಕಡ್ಡಿ ತಗೊಂಡು ಹಿಂಗೆ ಸರಿಬಿಟ್ರು. ಹಾಂ ಆ ಸರಿವಿ ತಿರ್ಗಾ ನೀರು ಬಿಡ್ತಾರೆ. ಹಾಂ ಅದು ಉರಿ 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 ಹಾಂ ಅಲ್ಲಿಗೆ ಹೋದಾಗ ನೀರು ಬಿಟ್ಟು ಇಂಜೆಕ್ಷನ್ನು ಅದು ಮಾಡಿದ್ದಾದಮೇಲೆ ಇನ್ನಂತ ಕಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ನಿನ್ನನ್ನು ಯಾವತ್ತು ಕರ್ಕೊಂಡೋದ್ರು, ಯಾವತ್ತು ಕರ್ಕೊಬಂದರು? ಶುಕ್ರವಾರ ಕರ್ಕೊಂಡೋಗಿದ್ದು, ಹಾಂ. ಭಾನುವಾರ ಕರ್ಕೊಂಬಂದಿದ್ದು. ಆಪ್ರೇಷನ್ ಆಗಿದ್ದು ಶನಿವಾರ. ಅಲ್ಲೇ ಒಂದು ದಿವಸ ಇರಿಸ್ಕೊಂಡು ಕಳಿಸಿದ್ರಾ? ಅಲ್ಲೇ ಇದ್ದು. ಅದೇ ಅಜ್ಜಿ ಆಪ್ರೇಷನ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ಯಾವ ರೀತಿ ಮಾಡಿದ್ರು, ಯಾವತ್ತು ಕರ್ಕೊಂಡೋದ್ರು, ಯಾವತ್ತು ಬಂದ್ವಿ ಅಂತ. ಅಜ್ಜಿಗೆ ಆಪ್ರೇಷನ್ ಆಗಿ ಸುಮಾರು ಒಂದು ವಾರನೇ ಆಯ್ತಾ ಬಂತು, ಬರೋದಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬಂದು ಎಲ್ಲ ಮಾತಾಡ್ಸಿದ್ವಿ. ನೋಡಿ, ಇವಾಗ ಬಂದಿದ್ರಲ್ಲ ಅವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡವಳೊಬ್ಳು ಚಿಕ್ಕವಳೊಬ್ಳು. ತಿರ್ಗಾ ಅವರು ಸ್ಕೂಲಿಂದ ಬಂದರು, ಎಲ್ಲ ತಲೆ ಎಲ್ಲ ಬಾಚಿ ಎಲ್ಲ ಸಂಜೆ ಆಯಿತು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ನೀಟಾಗೆಲ್ಲ ಹಾಲೆಲ್ಲ ಕರಿಬೇಕು ಅಂತ ಹೇಳ್ಬಿಟ್ಟು ಅವರು ಬಂದರು ಎಲ್ಲ ರೆಡಿ ಆಗೋಕ್ಕೆ. ನೋಡಿ, ಈ ಗುಡಿಸಲು ಮನೆಯೇ ಅವ್ರದ್ದು, ಚಿಕ್ಕ ಮನೆ. ಆದರೂ ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ಟಿದ್ದಾರೆ, ಅದು ಇನ್ನೂ ಗೃಹಪ್ರವೇಶ ಮಾಡ್ಕೊಂಡಿಲ್ಲ. ಇವಾಗ ಸದ್ಯಕ್ಕೆ ಈ ಗುಡಿಸಲು ಮನೆಯಲ್ಲೇ ಇರೋದು. ಚಿಕ್ಕದಾಗಿದ್ದರೂ ಚಿಕ್ಕವಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಇದು 3 ಸೀಮೆ ಹಸುಗಳು ಇಟ್ಕೊಂಡಿದ್ದಾರೆ ಅವರು. ಡೈಲಿ ಬೆಳಗ್ಗೆ ಸಾಯಂಕಾಲ ಹಾಲು ಕರಿಬೇಕು. ನೋಡಿ, ಇವಳು ಮುಖ ತೋರಿಸಲ್ಲ ಅಂತ ಇವಳು ದೊಡ್ಡವಳು, ಇವಳು ಮತ್ತು ನಮ್ಮ ಚಿಕ್ಕವಳು, ಇವರಿಬ್ಬರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ನೋಡಿ, ಈ ಕಡೆ ಇದೆಯಲ್ಲ, ಇದೇ ಗುಡಿಸಲು ಮನೆ ಅವ್ರದ್ದು. ಅದಕ್ಕೆ ಸಾಯಂಕಾಲಕ್ಕೆ ಹಲಸಿನ ಮುಸ್ಕಿಂದು ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೋಡಿ, ಹಲಸಿನ ಮುಸ್ಕುದು ಕಬಾಬು ಚೆನ್ನಾಗಿರುತ್ತೆ ಮಾಡಿ ತಿನ್ನೋದಕ್ಕೆ. ನೋಡಿ, ಮಧ್ಯದಲ್ಲಿರೋವಂಥ ತಿರುಳು ಎಲ್ಲ ತೆಗೆದು ಮೇಲ್ಗಡೆ ಮುಳ್ಳು ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗ್ದಾಕಿ ಮಧ್ಯದ ಭಾಗ ಮಾತ್ರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ತಿದ್ದಾರೆ. ಸೇಮ್ ಚಿಕನ್ ಕಬಾಬು ಮಾಡೋ ಥರನೇ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದು ಯಾವ ರೀತಿ ಅಂತ. ನೋಡಿ, ಮೇಲ್ಗಡೆ ಹಾಕಿ ಮುಳ್ಳು ಥರದ್ದೆಲ್ಲ ತೆಗ್ದಾಕ್ಬಿಡ್ಬೇಕು, ಸಣ್ಣದು ಮಾತ್ರ ಮಧ್ಯದಲ್ಲಿ ಮಾತ್ರ. ಏಕೆಂದರೆ ಜಾಸ್ತಿ ಕಾಯಿ ಕಸ್ಕ ಅನ್ನುತ್ತೆ, ಅದಕ್ಕೋಸ್ಕರ ಮೇಲ್ಗಡೆ ಮುಳ್ಳು ಥರ ಇರೋದು ಮಧ್ಯದಲ್ಲಿ ಅಂಟು ಬರುತ್ತಲ್ಲ, ಅದು ಎಲ್ಲ ತೆಗ್ದಾಕಿ ಮಧ್ಯದ ಭಾಗ ಮಾತ್ರ ಹಚ್ಚಿ ಎಲ್ಲ ನೀರೊಳಗಡೆ ಹಾಕ್ಕೋಬೇಕು. ಇಲ್ಲಾಂದರೆ ತುಂಬ ಕಪ್ಪಗಾಗ್ಬಿಡುತ್ತಿದ್ದು. ಇದು ಹಲಸಿನ ಮುಸ್ಕು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇದರಲ್ಲಿ ಹುಳಿ ಸಾರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ಎಲ್ಲ ವೆರೈಟಿ ಮಾಡ್ತಾರೆ. ನಾವಿವತ್ತು ಈ ಹಲಸಿನ ಮುಸ್ಕಲ್ಲಿ ಕಬಾಬ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಇದು ಎಲ್ಲ ಹಿಟ್ಟೆಲ್ಲ ಹಾಕಿ ಎಲ್ಲ ಕಲಸಿಟ್ಕೊಂಡಿದ್ದಾರೆ. ಇದನ್ನು ಕಲಸಿಟ್ಕೊಂಡ್ಮೇಲೆ ನೋಡಿ, ನೀರು ಕಾದಿದೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದಾರೆ. ಎಣ್ಣೆ ಕಾದ್ಮೇಲೆ ಇದನ್ನು ನೋಡಿ, ನಾನು ಇದು ಕಬಾಬ್ಗೆ ಏನೇನು ಹಾಕಿ ಕಲಿಸ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಉಪ್ಪು, ಮತ್ತು ಖಾರದ ಪುಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಖಾರದ ಪುಡಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ, ನಮಗೆ ಬೇಕಂದರೆ ಇದು ಹಾಕ್ಕೋಬೋದು ಜೀರಿಗೆನ, ಇಲ್ಲದಿದ್ದರೆ ಬೇಡ. ಸ್ವಲ್ಪ ಜೀರಿಗೆ, ಆಮೇಲೆ ಚಿಕನ್ ಕಬಾಬು ನಾವು ಚಿಕನ್ಗೆ ಯೂಸ್ ಮಾಡ್ತೀವಲ್ಲ, ಅದೇ ಚಿಕನ್ ಕಬಾಬ್ ಪೌಡ್ರು. ನಾನು ಇದರಲ್ಲಿ ಒಂದನ್ನೇ ಯೂಸ್ ಮಾಡಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಚಿಕನ್ ಕಬಾಬ್ ಹಾಕ್ಕೊಂಡು ಒಂದೇ ಒಂದು ಕೋಳಿ ಮೊಟ್ಟೆನ ಒಡೆದು ಇದ್ರೊಳಗಡೆ ಹಾಕ್ಕೋಬೇಕು. ಒಂದೇ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡು ಈ ತೊಳೆದು ಇಟ್ಕೊಂಡಿದ್ದೀವಲ್ಲ ಇವಾಗ ನೀರಲ್ಲಿ ಹಾಕ್ಕೊಂಡಿರೋ ಅಂಥದ್ದು ಎಲ್ಲ ಹಲಸಿನ ಮುಸ್ಕನ್ನ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಆದಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿದು ವೀಡಿಯೋ ಹಾಕೋಣ ಅಂದ್ಕೊಂಡೆ, ಮತ್ತು ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಗಂಟಿಲ್ದಿರೋ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು.
ಇದರಿಂದ ಒಂದು ಸತಿ ಟ್ರೈ ಮಾಡಿ ರುಚಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ ನೀಟಾಗೆಲ್ಲ ಹಾಕ್ಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಖಾರ ಹಿಡಿಯೋ ಥರ. ಮತ್ತು ಒಂದು ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ನೋಡಿ ಎಣ್ಣೆ ಕಾದಿದೆ, ಅದಕ್ಕೋಸ್ಕರ ಎಲ್ಲ ಒಂದೊಂದೇ ಉಪ್ಪು ಖಾರ ಒಂದು 10 ನಿಮಿಷದ ಮುಂಚೆನೇ ಕಲಸಿಟ್ಕೊಂಡಿದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ರುಚಿಯಾಗಿದೆ. ಚಿಕನ್ ಕಬಾಬ್ ತಿಂದಷ್ಟೇ ರುಚಿಯಾಗಾಗಿದೆ ನೋಡಿ. ಒಂಥರ ಕ್ರಿಸ್ಪಿ ಕರಮ್ ಅಂತ ಇದೆ, ಸೂಪರಾಗಿದೆ, ಚೆನ್ನಾಗಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ಚಿಕ್ಕಪ್ಪನೂ ಬಂದರು, ಮುಖ ಎಲ್ಲ ತೊಳ್ಕೊಂಡು ರಾತ್ರಿ ಊಟ ಮಾಡಿಕೊಂಡು ಅಜ್ಜಿ ಎಲ್ಲ ಮಾತಾಡ್ಸಿದ್ವಲ್ಲ, ಮೊಟ್ಟೆ ಸಾರು ಮುದ್ದೆ ಮಾಡಿದರು. ಊಟ ಎಲ್ಲ ಮಾಡಿಕೊಂಡು ಬೆಳಿಗ್ಗೆನೇ ಅಷ್ಟೊತ್ತಿಗೆ ಊರಿಗೆ ಹೊರಡಬೇಕು ಅಂತೇಳಿ ನಾವು ಬಂದಿದ್ದೀವಿ ಅಂತ ಸ್ಪೆಷಲ್ಲಾಗಿ ಮಾಡಿದರು. ಬೆಳಗ್ಗೆ ಹಲಸಿನ ಮುಸ್ಕಿಂದೆ ಬಿರಿಯಾನಿ ಮಾಡಿದ್ರಂತೆ. ಬಟ್ ನಾವು ಇರಲಿಲ್ಲ ಬರೋ ಅಷ್ಟೊತ್ತಿಗೆ, ಅವ್ರು ಬೆಳಗ್ಗೆನೇ ಮಾಡಿದರು. ನಾವು ತಿರ್ಗಾ ಬಂದಿದ್ದೀವಿ ಅಂತ ಹಲಸಿನ ಮುಸ್ಕಿಂದೆ ಕಬಾಬ್ ಎಲ್ಲ ಮಾಡಿದರು. ಎಲ್ಲರೂ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹುಡುಗರು ನಾನು ಎಲ್ಲ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಅವತ್ತು ನೈಟ್ ಎಲ್ಲ ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ತಿರ್ಗಾ ರಿಟರ್ನ್ ಪಾವಗಡಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ಹುಡುಗರನ್ನೆಲ್ಲ ಬಿಟ್ಟು ಬಂದಿದ್ವಲ್ಲ, ಇನ್ನು ಅದಕ್ಕೋಸ್ಕರ ರಿಟರ್ನು ನಾವು ಪಾವಗಡಕ್ಕೆ ಅಷ್ಟೊತ್ತಿಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.